ಫ್ರೆಂಡ್ಸ್ ಬನ್ನಿ ಇವಾಗ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಶನಿವಾರ ನೋಡಿ, 7 ಗಂಟೆಗಿನ್ನ 10 ನಿಮಿಷ ಐತೆ. ಎಲ್ಲ ಕೆಲಸ ಮಾಡಿ ಆಚೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ತೊಳಿಬೇಕಾಯ್ತು. ಐತಮ್ಮ ಐತೆ. ಹೂವು ಮಾರಕ್ಕೆ ಬಂದಿದ್ರು, ಹೂವು ಐತೆ ಅಂದೆ. ಆಚೆಲ್ಲ ತೊಳ್ಕೊಂಡು ಮೆಟ್ಲೆಲ್ಲ ತೊಳಿಬೇಕಿತ್ತು. ಇವತ್ತು ಎಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಅಮ್ಮ ಎದ್ದು 6:15 ಓದ್ಕೊತವಳೆ. ಬನ್ನಿ ತಿಂಡಿ ಬಣ್ಣನ ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಏನೇನು ಹಾಕ್ತೀನಿ ಅಂತ ತೋರಿಸಿ. ಸಾಸಿವೆ ಎಲ್ಲ ಹಾಕಿದೆ. ಹಸಿಮೆಣ್ಸಿನ್ಕಾಯಿ ಹಾಕಿಬಿಡೋಣ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಖಾರ ಎಲ್ಲ ಹೋಗುತ್ತೆ ಮತ್ತು ಅದ್ರ ರುಚಿ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೆ ಎಣ್ಣೆ ಒಳಗೆ ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ, ಆಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡೋಣ. ಈರುಳ್ಳಿ ಫ್ರೈ ಆದಮೇಲೆ ಸಬ್ಸಿಗೆ ಸೊಪ್ಪೆಲ್ಲ ಐತೆ, ಟೊಮೊಟೊ ಎಲ್ಲ ಆಮೇಲೆ ಹಾಕೋಣ. ಈರುಳ್ಳಿ ಫ್ರೈ ಹಾಕಿ ಟೊಮೊಟೊ ಎಲ್ಲ ಹಾಕಿದೆ. ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಟೊಮೊಟೊ ಹಾಕಿದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಅದರೊಳಗೆ ಉಪ್ಪು ಹಾಕಿದ್ರೆ ಬೇಗ ಟೊಮೊಟೊ ಎಲ್ಲ ಬೇಯ್ಕೊಳ್ಳುತ್ತೆ. ಕಾಯೆಲ್ಲ ರುಬ್ಕೊಳ್ಳೋಣ. ಕಾಯನ್ನು ತುರ್ಕೋಬೇಕು. ಸೊಪ್ಪೆಲ್ಲ ಕೊಯ್ದು ಮಾಡ್ಕೊಂಡಿದ್ದೀನಿ. ದೀಪದ ಎಣ್ಣೆ ಇರಲಿಲ್ಲ, ಸ್ವಲ್ಪ ಸಣ್ಣಕ್ಕಿ ಇರಲಿಲ್ಲ. ಅದೆಲ್ಲ ತಾಂಬ ಅಂತ ಹೇಳಿದೆ. ಹೊರಗಡೆ ಹೋಗಿದ್ರು, ತಾಂಬಂದರು. ಸೊಪ್ಪೆಲ್ಲ ಸಣ್ಣ ಅವರೇನೋ ಮಾತಾಡ್ತಾರೆ ಅಪ್ಪ ಮಗಳು. ನಾಯಿ ಕೊಡಂತವಳೆ. ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಸಣ್ಣಗೆ ಇಟ್ಕೊಂಡಿದ್ದೀನಿ. ಇವಾಗ ಹಾಕೊಂಡು ಬನ್ನಿ. ರವೆಲ್ಲ ಹುರಿದು ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಒಗ್ಗರಣೆ ಫ್ರೈ ಆಗಲಿ. ಆಮೇಲೆ ಬಿಸಿನೀರು ನೀರು ಹಾಕೋಣ. ಬಿಸಿನೀರು ಹಾಕೋದು, ತಣ್ಣೀರು ಹಾಕ್ಬೋದು. ಜೊತೆಗೆ ಕಾಯಿ ತುರ್ಕೊಂಬಿಡ್ತೀನಿ. ಇದೆಲ್ಲ ಫ್ರೈ ಆಗೋಷ್ಟು ಬೇಯ್ದು ಚೆನ್ನಾಗಿ ನೋಡಿ. ಇವಾಗ ಕಾಯೆಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಸೊಪ್ಪೆಲ್ಲ ಚೆನ್ನಾಗಿ ಒಗ್ಗರಣೆಲಿ ಬೆಂದಿತ್ತಲ್ವ, ಕಾಯೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದೆ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕೋಣ. ಕಾಯೆಲ್ಲ ಚೆನ್ನಾಗಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರ್ತದೆ ಉಪ್ಪಿಟ್ಟಿಗೆ. ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು, ಟೊಮೊಟೊ ಎಲ್ಲ ಕರಗೆ ಹೋಯ್ತು. ಹಂಗೆ ಉಪ್ಪು ಹಾಕ್ಬಿಡಿ, ಬೇಗ ಬೇಯ್ಕೊಂಬಿಡ್ತದೆ. ಆಮೇಲೆ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಅದು ಬೇಯ್ಕೊತದೆ. ಅಷ್ಟು ಕಾಯಿ ತುರಿನ ಒಗ್ಗರಣೆಗೆ ಹಾಕಿ ರುಚಿ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಇಟ್ಕೊಂಡಿದ್ದೀನಿ, ಲಾಸ್ಟಿಗೆ ಹಾಕ್ತೀನಿ ಕೊತ್ತಂಬರಿ. ರವೆನೂ ಅಷ್ಟೇ ಚೆನ್ನಾಗಿ ಸಣ್ಣ ಉರಿಲಿ ಹುರಿದು ಇಟ್ಕೊಂಡಿದ್ದೀನಿ. ಆಯಿತಾ? ಕಡ್ಡಿನ ಇದಕ್ಕೆ ನೀರು ಹಾಕಿದ್ದೀನಿ. ಇವಾಗ ಇದು ಮಳ್ಳ ಅಷ್ಟರಲ್ಲಿ ಅಮ್ಮ ರೆಡಿ ಮಾಡ್ಕೊಂಡು ಕರ್ಕೊಂಬತ್ತೀನಿ. ಆಮೇಲೆ ಇನ್ನು ಟೈಮ್ ಆಯಿತು, ಉಪ್ಪಿಟ್ಟು ಮಾಡೋಣ. ರವೆ ಹಾಕೋಣ, ಬೇಯ್ತಾ ಇರ್ತದೆ ಅಷ್ಟೊತ್ತಿಗೆ. ಈ ಟೈಮಲ್ಲಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಮಳ್ಳಿ ಇವಾಗ ಚೆನ್ನಾಗಿ ಮಳ್ತೈತೆ. ಈ ಟೈಮಲ್ಲಿ ರವೆ ಹಾಕ್ಕೊಳ್ಳೋಣ. ಈ ಟೈಮಲ್ಲೆಲ್ಲ ಉಪ್ಪೆಲ್ಲ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಎಲ್ಲ ಬೆಂದೈತೆ, ಉಪ್ಪೆಲ್ಲ ಸರಿಯಾಗೈತೆ. ಇವಾಗ ರವೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಇವಾಗ ಸೊಪ್ಪೆಲ್ಲ ಹಾಕಿದ್ದೀನಿ. ಸಬ್ಸಿಗೆ ಸೊಪ್ಪು ಮತ್ತು ಏನಪ್ಪ ಕೊತ್ತಂಬರಿ ಎಲ್ಲ ಹಾಕಿ
ಚೆನ್ನಾಗಿ ಒಗ್ಗರಣೆಲಿ ಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹಾಕ್ಬೋದಿತ್ತು, ಸೊಪ್ಪು ಹಾಕಿದ್ನಲ್ವ ಸಾಕಂತ ಸುಮ್ಮನಾದೆ. ಇವಾಗ ರವೆ ಎಲ್ಲ ಹುರಿದಿಟ್ಕೊಂಡಿದ್ದೀನಲ್ವ, ರವೆ ಹಾಕಿ ಸಣ್ಣ ಮಾಡ್ಕೊಳ್ಳೋಣ ಉರಿನ. ಸಣ್ಣ ಉರಿಲಿ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಎಷ್ಟು ಬೇಕಷ್ಟು ಹಾಕ್ಬಿಟ್ಟು. ಅಮ್ಮ ಎಲ್ಲ ರೆಡಿಯಾಗಿ ಬಂದು ಆಚೆ ಹೆಂಗೆ ಟಪ್ಪರ್ಗೆಲ್ಲ ಕುಂಕುಮ ಇಕ್ತಾವಳೆ. ಇಕ್ಬಿಟ್ಟು ಬಂದು ಒಳಕ್ಕೆ ಇವಾಗ ಸಣ್ಣ ಉರಿಲಿ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿರುಗಿಕೊಂಡ್ರೆ ಏನೂ ಗಂಟಾಗಲ್ಲ. ನಾವು ಜಾಸ್ತಿ ಉರಿ ಮಾಡಿಬಿಟ್ರೆ ಅದು ತಿರುಗೋಕ್ಕಾಗಲ್ಲ, ಅವಾಗೇನಾಗುತ್ತೆ ಗಂಟಾಗ್ಬಿಡುತ್ತೆ. ಇವಾಗ ನಾನು ಸಣ್ಣ ಉರಿ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಲ್ವ, ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಡ್ತೀನಿ. ಉಪ್ಪಿಟ್ಟು ರೆಡಿ ಇವಾಗ. ಬನ್ನಿ ಹೆಂಗೆ ಬಂದೈತೆ ತೋರಿಸ್ತೀನಿ. ಅಮ್ಮ ಬರೋಷ್ಟರಲ್ಲಿ ಉಪ್ಪಿಟ್ಟು ರೆಡಿ ಆಯ್ತು. ಇವತ್ತು ಸ್ನ್ಯಾಕ್ಸ್ ಇದಿಲ್ಲ, ಲಂಚ್ ತೊಗೊಳೋಂಗಿಲ್ಲ, ಅದಕ್ಕೆ ಬಿಸಿ ಬಿಸಿಯಾಗಿ ಸಾಟರ್ಡೆ ಅಲ್ವ ಶನಿವಾರ ಮನೇಲೇ ತಿಂತಾಳೆ. ಉಪ್ಪಿಟ್ಟು ಮಾಡಿಕೊಡ್ತೀನಿ. ಸ್ನ್ಯಾಕ್ಸಿಗೆ ಒಂಚೂರು ಇದನ್ನೇ ಹಾಕ್ಕೊಡ್ತೀನಿ. ಬರೋದು 2 ಗಂಟೆ ಆಯ್ತದೆ. ಒಂದು ಸ್ವಲ್ಪ ತಿಂದ್ಬಿಟ್ಟು ನೀರು ಕುಡಿದ್ರೆ ಹೊಟ್ಟೆ ನಿಧಾನ ಆಯ್ತದೆ ಅಂತ ಮುಚ್ಚಿಬಿಡೋಣ. ಈಗ ಅಳ್ಕೊಳ್ಳಿ. ಬನ್ನಿ ಇವಾಗ ಉಪ್ಪಿಟ್ಟೆಲ್ಲ ರೆಡಿ ಆಯಿತು ನೋಡಿ. ಸಣ್ಣ ಉರಿಲಿ ಮಿಕ್ಸ್ ಮಾಡಿ ಎಲ್ಲ ಬಿಟ್ವಲ್ವಾ, ಸಿಮ್ಮಲ್ಲಿ ಒಂದು 5 ನಿಮಿಷ ಸಾಕು, ಒಂದು 2 ನಿಮಿಷನೂ ಸಾಕು. ಎಲ್ಲ ಅಳ್ಕತ್ತು ಉಪ್ಪಿಟ್ಟು ಚೆನ್ನಾಗಿ ಬಂದೈತಿ. ಸಾಕು, ಒಂದು ಟೈಮಿಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಸೊಪ್ಪೆಲ್ಲ ಹಾಕಿ ನೋಡಿ. ಮಕ್ಕಳಿಗೆ ತಿನ್ನಲ್ಲ ಅನ್ನೋರು ಕೂಡ ತಿನ್ನಬೇಕು ಅನಿಸ್ತದೆ, ಅಷ್ಟು ಚೆನ್ನಾಗಿರುತ್ತೆ ಸೊಪ್ಪೆಲ್ಲ ಹಾಕಿ ಮಾಡಿದ್ರೆ. ಬನ್ನಿ ಅಮ್ಮಗೆ ಐ ಕೊಡೋಣ. ಉಪ್ಪಿಟ್ಟು ರೆಡಿ ಇವಾಗ. ಸ್ಕೂಲ್ ಸಮ್ಮದು ಸ್ನ್ಯಾಕ್ಸ್ಗೆ ಉಪ್ಪಿಟ್ಟು ಹಾಕಿದ್ದೆ, ಅವಳದು ರೆಡಿ ಆಯಿತು. ನೀರು ಬಿಸಿನೀರೇನೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. 7:45 ಆಯಿತು ನೋಡಿ. ಇನ್ನು 5 ನಿಮಿಷ ಅದು 7:45ಗೆ ತಿಂತಾವಳೆ ಉಪ್ಪಿಟ್ಟವಳಿಗೆ. ಬಿಸಿ ಬಿಸಿಯಾಗಿ ಉಪ್ಪಿಟ್ಟಿಗೆ ಫ್ರೆಂಡ್ಸ್ ಅವಳಿಗೆ ಅರಿಶಿನ ಹಾಕಬೇಕು, ಅವಾಗ ಇಷ್ಟಪಟ್ಟು ತಿಂತಾಳೆ ಅವಳು. ಅದಕ್ಕೆ ಅಮ್ಮ ಒಂಚೂರು ಅರಿಶಿನ ಹಾಕಂತಾಳೆ. ಅದಕ್ಕೆ ಸೊಪ್ಪೆಲ್ಲ ಹಾಕ್ಯಂದಲ್ವ ಚೆನ್ನಾಗಿತ್ತು. ಫ್ರೆಂಡ್ಸ್ ಉಪ್ಪಿಟ್ಟು ಮಾತ್ರ ಸೊಪ್ಪೆಲ್ಲ ಹಾಕಿ ಮಾಡಿದಲ್ವ ಸಕ್ಕದಾಗ ಬಂದಿತ್ತು ಫ್ರೆಂಡ್ಸ್. ಸೊಪ್ಪೆಲ್ಲ ಹಾಕಿ ಮಾಡಿ ಕಾಯೆಲ್ಲ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಬಂದಿತ್ತು ಮಾತ್ರ. ಕಾಯಿನ ಒಗ್ಗರಣೆಲ್ಲ ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇವಾಗೆಲ್ಲ ಪೂಜೆ ಎಲ್ಲ ಆಯಿತು. ಅಮ್ಮ ಕಳ್ಸಿ ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದೆ. ಸ್ನಾನ ಎಲ್ಲ ಮಾಡ್ಕೊಂಬಂದು ಅಮ್ಮ ಕಳಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಂದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದೆ. ಇವತ್ತು ಅವಲಕ್ಕಿ ಇಕ್ಕಿದೆ, ಶನಿವಾರ ಅವಲಕ್ಕಿ ಪ್ರಸಾದ ಇಕ್ಕಿದೆ, ಅವಲಕ್ಕಿ ಬೆಲ್ಲನೂ. ಬನ್ನಿ ಪೂಜೆ ಎಲ್ಲ ಆಯ್ತಲ್ವಾ, ಪೂಜೆ ಎಲ್ಲ ಆದಮೇಲೆ ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ತೊಳ್ಕೊಂಡಿದ್ದೀನಿ. ತೊಳೆದ ಬೇಳೆನ ವಿಷಲು ಬರೆಸ್ಲಿಲ್ಲ, ಸುಮ್ಮನೆ ಒಂದು ಚೂರು ಹಿಂಗೆ ಬರೆಸ್ದೆ ಅಷ್ಟೇ. ಒಂದು ವಿಷಲ್ ಬರೋಕ್ಕೆ ಬಿಡಲಿಲ್ಲ. ಒಂದು ಸ್ವಲ್ಪ ಹೊತ್ತು ಹಿಂಗೆ ಅಂದ್ಬಿಟ್ಟು ಆಫ್ ಮಾಡಿದೆ. ಯಾಕೆಂದರೆ ಸೊಪ್ಪನ್ನ ಇದ್ರೊಳಗೆ ಹಾಕ್ಬಾರ್ದು, ಚೆನ್ನಾಗಿರಲ್ಲ. ಏನಕ್ಕೆ ಗೊತ್ತಾ, ಸೊಪ್ಪನ್ನ ಇದ್ರೊಳಗೆ ಹಾಕ್ಬಿಟ್ರೆ ಕುಕ್ಕರ್ ಒಳಗಡೆ ಹಾಕಿ ಕೂಗಿಸ್ಬಿಟ್ರೆ ಅದ್ರದ್ದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದು ಯಾವಾಗಲೂ ನಾವು ಸೊಪ್ಪನ್ನ ಬೇಳೆ ನೀವು ಕೂಗಿಸ್ಕೊಂಬಿಟ್ಟು ಕೂಗಿಸ್ಬಾರ್ದು, ಸುಮ್ಮನೆ ಬೇಯಿಸ್ಕೊಂಬೋ ಥರ ಒಂಚೂರು ವಿಸಲ್ ಬಡಿಸ್ಬಿಟ್ಟು ಆಮೇಲೆ ಸೊಪ್ಪನ್ನ ಹಂಗೆ ಹಾಕಿದ್ರು ಒಂದು 2 ನಿಮಿಷ ಬೇಯ್ಕೊಳ್ಳುತ್ತೆ. ಒಂದು 5 ನಿಮಿಷನೇ ಆಗಲಿ ಬೇಯ್ಕೊಳ್ಳುತ್ತೆ. ಅದಕ್ಕೆ ನಾನು ಸೊಪ್ಪನ್ನ ಇವಾಗ ಹಾಕ್ತಾಯಿದ್ದೀನಿ. ಬೇಳೆ ಎಲ್ಲ ನೋಡಿ ಆಗಲೂ ಬೆಂದೇ ಬಿಟ್ಟೈತೆ ಬೇಳೆ. ಸುಮ್ಮನೆ ವಿಷಲ್ಲೇ ಬರ್ಸೋದು ಬೇಡ, ಅದಕ್ಕೆ ಒಂದು ಸ್ವಲ್ಪ ಎತ್ತಿಕ್ಬಿಡ್ತೀನಿ ನಾನು. ಸಾಂಬಾರಿಗೆ ಟೊಮೊಟೊ ಹಾಕ್ಬಿಟ್ಟು ಬೇಳೆನ ಹಿಂಗೆ ಕೂಗಿಸ್ಕೊಂಡಿದ್ದೀನಿ. ಸಾರಿಗೆ ಒಂದು ಸ್ವಲ್ಪ ಬೇಳೆ ಎತ್ಕೊಂಡ್ಬಿಡ್ತೀನಿ. ಶನಿವಾರ ಅಲ್ವಾ, ಮಧ್ಯಾಹ್ನಕ್ಕೆ ಬರ್ತಾಳೆ, ಅಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ನೋಡಿ. ಸೊಪ್ಪನ್ನ ಇವಾಗ ಹಾಕೋತಾ ಇದ್ದೀನಿ. ಹಿಂಗೆ ಬೇಯಿಸ್ಕೊಳ್ಳಿ, ಚೆನ್ನಾಗಿರ್ತದೆ. ತಿನ್ನೋಕ್ಕೂ ಅಷ್ಟೇ ರುಚಿ ಸಿಗುತ್ತೆ, ಮತ್ತು ಹಸ್ರುಗೆ ಇರುತ್ತೆ. ನಾವು ಕೂಗಿಸ್ಬಿಟ್ರೆ ಅದು ಹಸ್ರದೆಲ್ಲ ಹೊರಟೋಗುತ್ತೆ. ಇವಾಗ ನೋಡಿ ಉಪ್ಪು ಹಾಕೊಳ್ಳಿ. ಕುದಿಯುವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸೊಪ್ಪು ಕುದೀತಿರ್ತದಲ್ವ, ಅವಾಗ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳೋಣ. ಯಾಕೆಂದರೆ ಕಾಳಿಗೆ ಒಂದು ಸ್ವಲ್ಪ ಹಾಕಿರ್ತೀವಿ,
ಆಮೇಲೆ ಉಪ್ಪು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರನೇ ನಾನು ಮಾಡೋದು. ಅಡುಗೆ ಎಲ್ಲ ಮಾಡಿಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಕುದಿಯೋಕೆ ಇಟ್ಟಿದ್ದೀನಿ. ಅನ್ನನೂ ಆಯಿತು. ಆಮೇಲೆ ಮುದ್ದೆ ಮಾಡೋಣ ಅವಳು ಬರೋಷ್ಟರಲ್ಲಿ ಅಂದ್ಬಿಟ್ಟು ಬಿಸಿ ಮುದ್ದೆ ಮಾಡ್ತೀನಿ. ಅವಳು ಬರುವಾಗ ಊಟ ಮಾಡೋಕ್ಕೆ ಚೆನ್ನಾಗಿರ್ತದೆ. ಬೆಳಗ್ಗೆ ಉಪ್ಪಿಟ್ಟೆ ತಿಂದೋಗಳೆ, ಸ್ನ್ಯಾಕ್ಸ್ಗೆ ಉಪ್ಪಿಟ್ಟು ತಗೊಂಡೋಗಳೆ. ನೋಡಿ ಸೊಪ್ಪು, ಬೇಳೆ, ಅನ್ನ ಎಲ್ಲ ಇಟ್ಕೊಂಡಿದ್ದೆ. ಮೆಣಸಿನ್ಕಾಯಿ ಎಲ್ಲ ಅದು ಕುದೀಲಿ. ಅಷ್ಟೊತ್ತಿಗೆ ಕೆಲಸ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಏನು ಕೆಲಸ ಮಾಡ್ತಾಯಿದ್ದೀನಿ. ಬನ್ನಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿದೆ. ತೊಟ್ಟೆಲ್ಲ ನೋಡಿ ಈ ಥರ ಕಾಣ್ತದೆ. ಈ ಥರ ತೊಟ್ಟು ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಅಡುಗೆ ಎಲ್ಲ ಆಯಿತು. ಕೆಲಸ ಮಾಡಿ ಆಮೇಲೆ ನಮ್ಮ ಅಕ್ಕಾರು ಬಂದರು, ಅಮ್ಮನೂ ಬಂದಳು, ನಮ್ಮ ಮನೆಯವರು ಬಂದರು. ಎಲ್ಲ ಊಟ ಮಾಡ್ತಾಯಿದ್ರು. ಊಟ ಹಾಕ್ಕೊಟ್ಟವ್ರಿಗೆ ಬಿಸಿ ಮುದ್ದೆ ಎಲ್ಲ ಮಾಡಿ ಬಸ್ಸಾರು ಮಾಡಿದ್ನಲ್ಲ, ಸೊಪ್ಪು ಬೇಳೆ ಎಲ್ಲ ಹಾಕಿ. ಆಮೇಲೆ ನಮ್ಮ ಅಕ್ಕಾರು ಊರಿಂದ ಬಂದು, ಇನ್ನೊಂದು ಅಕ್ಕ, ದೊಡ್ಡಕ್ಕ, ಚಿಕ್ಕಕ್ಕ, ನಮ್ಮ ಅವ್ವ ಬತ್ತು. ಆಮೇಲೆ ನಮ್ಮ ಅಪ್ಪ ಅಲ್ಲಿ ಇತ್ತಂತೆ ಸರ್ಕಲಲ್ಲಿ. ನಮ್ಮ ಮನೆಯವರು ಕರ್ಕೊಂಬಂದ್ರು ಅವ್ರನ್ನೂ. ನಮ್ಮ ಅಪ್ಪ ಬತ್ತಿದ್ದು ನೋಡಿ. ನಮ್ಮ ಅಪ್ಪ, ನಮ್ಮ ಅವ್ವ, ಇವಳು ನಮ್ಮ 2ನೇ ಅಕ್ಕ. ಇನ್ನೊಂದು ಅಕ್ಕ ಫಸ್ಟ್ನೇ ಅಕ್ಕ, ಅವಳು ಚೇರ್ ಮೇಲೆ ಕೂತಿರೋಳು. ಇದು ನಮ್ಮ ಅಪ್ಪ ಕೂತಿದ್ರು. ಹಿಂಗೆ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವೆಲ್ಲ ಮಾತಾಡ್ಕೊಂಡು ಕೂತಿದ್ದು, ಹಂಗೇ ಊಟ ಮಾಡಿಬಿಟ್ಟು. ಥ್ಯಾಂಕ್ ಯು ಫ್ರೆಂಡ್ಸ್. ಅಮ್ಮನೂ ಬಂದು ಅವ್ರ ಜೊತೆ ಆಡ್ಕೊಂಡು ಕೂತಿದ್ದು.